ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಯಾವ ಮುಹೂರ್ತ ನೋಡಿ, ಒಂದ್ ಮಾತು ಹೇಳ್ತೀನಿ, ವೆರಿ ಫ್ರಾಂಕ್ ಒಂದ್ ಮಾತು ಹೇಳ್ತೀನಿ, ದಯಮಾಡಿ. ನಾನು ಒಬ್ಬ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಪಕ್ಷದ ಚೌಕಟ್ಟಿನಲ್ಲಿ ಇರೋ ಅಂಥವಳು. ತಾವು ನನ್ನನ್ನು ಈಗಿಂದಲ್ಲ 26-27 ವರ್ಷದಿಂದ ತಮಗೆಲ್ಲರಿಗೂ ನನ್ನ ಪರಿಚಯ ಇದೆ. ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಾನು ಉತ್ತರಗಳನ್ನು ಕೊಡ್ತೀನಿ. ಇವತ್ತು ಕೂಡ ನಾನು ಅದನ್ನೇ ಹೇಳ್ತೀನಿ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮುಹೂರ್ತ ಫಿಕ್ಸ್ ಮಾಡಿರೋದಾಗಿರ್ಬೋದು, ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಉಂಟು, ನಮ್ಮ ಮುಖ್ಯಮಂತ್ರಿಗಳುಂಟು, ನಮ್ಮ ಉಪಮುಖ್ಯಮಂತ್ರಿಗಳುಂಟು. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸಿರುವಂಥ ಕೆಲಸ ನಾನು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಇದ್ರ ಹೊರತು ನನಗೇನೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಕೇಳೋದನ್ನು ಏನು ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿ, ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ, ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರ್ಬೋದು, ಅಥವಾ ಮಹಿಳಾ ಒಂದು ಕೋಟ ಇರ್ಬೋದು, ಅಥವಾ ನಮ್ಮ ಜಾತಿ ಕೋಟ ಇರ್ಬೋದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದ್ರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದ್ರು ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದ್ರು ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದ್ರು ತಪ್ಪಿಲ್ಲ. ಬಿಜೆಪಿ ಸರ್ಕಾರದ 5 ಜನ ಮಂತ್ರಿಗಳು ನೋಡಿ, ಖಂಡಿತ ಆಗಬಹುದು. ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನು ಆಗ್ಬೋದು. ಯಾಕಂದ್ರೆ ಬಿಜೆಪಿಯವರು ಇದ್ದಂತ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು ಬಿಜೆಪಿ ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿ ಅವರಿದ್ರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲು ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದ್ರು, 5 ಜನರನ್ನ ಮಂತ್ರಿ ಮಾಡಿದ್ರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೇದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೇದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಒಬ್ಬೊಬ್ರು ಕೇಳಿ ನಾನು ಕೂತಿದ್ದೀನಿ, ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಇಂಡಿವಿಜುವಲ್ ಹೆಸರು ಹೇಳಿದ್ರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬ ಆತ್ಮೀಯರು, ತುಂಬ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLA ಆಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬ ನಮಗೆ ಆತ್ಮೀಯ. ನಮ್ಮ ವಾದ, ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಇದೆ. 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ. ಅಲ್ಲಿ ರೈತರು ಬಹಳ ಜನ ಹೋರಾಟ ಮಾಡ್ತಾ ಇದ್ರು. ನೀವು ಅವ್ರಿಗೆ ನಡೆದು ಸಪೋರ್ಟ್ ಮಾಡಿದ್ರಿ, ಸ್ಥಳಾಂತರ ಆಗಬೇಕು ಅಂತ. ಆಕ್ಚುಲಿ ಎಲ್ಲಿವರೆಗೂ ಬಂತು ಅಂದ್ರೆ ಸರಿಯಾಗಿ ಸ್ಥಳಾಂತರ ಆಗ್ತಾ ಇಲ್ಲ. ಏನು ಸಮಸ್ಯೆ ಇದೆ?